ನಮಸ್ಕಾರ ಗೆಳೆಯರೇ. ಕ್ರಿಕೆಟ್ ಜಗತ್ತಿನ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಅವರ ಸೆಂಚುರಿಗಳು, ಅಗ್ರೆಷನ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಕೊಹ್ಲಿ ಅವರ ಹೆಸರಿನಲ್ಲಿರುವ ಅಷ್ಟಾಗಿ ಯಾರಿಗೂ ತಿಳಿಯದ ಕೆಲವು ಅಪರೂಪದ ದಾಖಲೆಗಳ ಬಗ್ಗೆ ನಾವು ನಿಮಗೆ ಹೇಳ್ತೀವಿ. ಕೊನೆಯವರೆಗೂ ಈ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ಒಬ್ಬ ಬೌಲರ್ ವಿಕೆಟ್ ಪಡೆಯಬೇಕಾದರೆ ಕನಿಷ್ಠ ಒಂದು ಲೀಗಲ್ ಎಸೆತ ಎಸೆಯಬೇಕು. ಆದರೆ ವಿರಾಟ್ ಕೊಹ್ಲಿ T20 ಇತಿಹಾಸದಲ್ಲಿ 0 ಬಾಲ್ ನಲ್ಲಿ ವಿಕೆಟ್ ಪಡೆದ ಏಕೈಕ ಬೌಲರ್. ಅದು ಹೇಗೆ ಅಂದ್ರೆ 2011ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ಎಸೆದ ಮೊದಲ ಬಾಲ್ ವೈಡ್ ಆಗಿತ್ತು. ಆದರೆ ಅದೇ ಎಸೆತದಲ್ಲಿ ಕೆವಿನ್ ಪೀಟರ್ಸನ್ ಸ್ಟಂಪ್ ಔಟ್ ಆದರು. ಹೀಗೆ ಅಧಿಕೃತವಾಗಿ ಯಾವುದೇ ಬಾಲ್ ಎಸೆಯದೆಯೇ ಅವರು ವಿಕೆಟ್ ಖಾತೆಗೆ ಸೇರಿಸಿಕೊಂಡರು. ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಬ್ಬ ನಾಯಕನಾಗಿ ಅತಿ ಹೆಚ್ಚು ಅಂದ್ರೆ 7 ದ್ವಿಶತಕಗಳನ್ನು ಬಾರಿಸಿದ್ದಾರೆ. ಬ್ರಿಯನ್ ಲಾರಾ ಅವರಂತಹ ದಿಗ್ಗಜ ನಾಯಕರ ದಾಖಲೆಯನ್ನು ಇವರು ಮೀರಿಸಿದ್ದಾರೆ. ಒಬ್ಬ ನಾಯಕ ತಂಡವನ್ನು ಮುನ್ನಡೆಸುತ್ತಾ ಇಷ್ಟು ದೊಡ್ಡ ಮೊತ್ತ ಗಳಿಸುವುದು ಅಸಾಮಾನ್ಯ ಸಾಧನೆ. IPL ಇತಿಹಾಸದಲ್ಲಿ 2008ರಿಂದ ಇಂದಿನವರೆಗೂ ಒಂದೇ ಫ್ರಾಂಚೈಸಿ ಪರ ಆಡುತ್ತಿರುವ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ. ಬೇರೆ ಯಾವುದೇ ಆಟಗಾರ ಇಷ್ಟು ದೀರ್ಘಕಾಲ ಒಂದೇ ತಂಡಕ್ಕಾಗಿ ನಿಷ್ಠೆಯಿಂದ ಆಡಿಲ್ಲ. ಇದು ಅವರ ಮತ್ತು RCB ನಡುವಿನ ಅವಿನಾಭಾವ ಸಂಬಂಧವನ್ನು ತೋರಿಸುತ್ತದೆ. ವಿರಾಟ್ ಕೊಹ್ಲಿ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ವೇಗವಾಗಿ 28,000 ರನ್ ಪೂರೈಸುವ ಹಾದಿಯಲ್ಲಿದ್ದಾರೆ. ಕುಮಾರ್ ಸಂಗಾಕರ್ ಅವರ ದಾಖಲೆಯನ್ನು ಮೀರಿಸಿ ಸಚಿನ್ ತೆಂಡೂಲ್ಕರ್ ನಂತರದ 2ನೇ ಸ್ಥಾನಕ್ಕೆ ಏರಲು ಇವರಿಗೆ ಇನ್ನು ಕೆಲವು ರನ್ಗಳ ಅವಶ್ಯಕತೆ ಇದೆ. ಕ್ರಿಕೆಟ್ನ 3 ಫಾರ್ಮೆಟ್ಗಳಲ್ಲಿ ಅಂದ್ರೆ ಟೆಸ್ಟ್, ODI, T20 ಒಂದೇ ಸಮಯದಲ್ಲಿ 50ಕ್ಕಿಂತ ಹೆಚ್ಚು ಬ್ಯಾಟಿಂಗ್ ಸರಾಸರಿ ಹೊಂದಿದ್ದ ಜಗತ್ತಿನ ಏಕೈಕ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ. ಅವರ ಕನ್ಸಿಸ್ಟೆನ್ಸಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ನೋಡಿದ್ರಲ್ಲ, ವಿರಾಟ್ ಕೊಹ್ಲಿ ಕೇವಲ ಒಬ್ಬ ಆಟಗಾರನಲ್ಲ, ಅವರು ದಾಖಲೆಗಳ ಸುನಾಮಿ. ಇದರಲ್ಲಿ ನಿಮಗೆ ಯಾವ ದಾಖಲೆ ಆಶ್ಚರ್ಯ ತಂದಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.